ಹಾಯ್ ವೆಲ್ಕಮ್ ಬ್ಯಾಕ್. ಸೊ ಇಷ್ಟ ದಿನದಿಂದ ಈ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡ್ರೂ ಆಗ್ತಿರಲಿಲ್ಲ. ಸೊ ಏನಂದರೆ ಇದು ನನ್ನ ನಾರ್ತ್ ಇಂಡಿಯಾ ಜರ್ನಿಯ ವಿಡಿಯೋ. ಸೊ ಶುರು ಮಾಡೋಣ. ಇದು ಶುರು ಆಗಿದ್ದು ದಾವಣಗೆರೆಯಿಂದ ಪ್ರಯಾಗ್ರಾಜ್ ಕಡೆ. ದಾವಣಗೆರೆಯಿಂದ AC ಟ್ರೈನ್ ಬುಕ್ ಆಗಿತ್ತು. ಸೊ ಡೈರೆಕ್ಟಾಗಿ ಜಾನ್ಸಿಯಿಂದ ಪ್ರಯಾಗ್ರಾಜ್ ಹೋಗೋದು. ಸೊ ದಾವಣಗೆರೆ ಟ್ರೈನ್ ಬಿಡೋ ಅಷ್ಟೊತ್ತಿಗೆ ನೈಟ್ 7:30 ಆಗಿತ್ತು. ಸೊ ಇಲ್ಲಿಂದ ಹುಬ್ಳಿಯಿಂದ ಪುಣೆಯಿಂದ ಜಾನ್ಸಿ ಹೋಗೋ ರೂಟು. ಬೆಳಗ್ಗೆ ಅಷ್ಟೊತ್ತಿಗೆ ಮಹಾರಾಷ್ಟ್ರ ಎಂಟ್ರಿ ಆಗಿದ್ವಿ. ಇನ್ನೇನು ಪುಣೆ 50 ಕಿಲೋಮೀಟರ್ಸ್ ಅಷ್ಟೇ ಇತ್ತು. ಸೊ ಮಾರ್ನಿಂಗ್ ವ್ಯೂ ಮಾತ್ರ ಸೂಪರ್ ಆಗಿತ್ತು ಟ್ರೈನಿಂದ. ಟ್ರೈನಿಂದ ಮಾರ್ನಿಂಗ್ ವ್ಯೂ ಹಂಗೆ ನೋಡ್ಕೊಂತ ಟೀ ಕುಡಿತಾ ಇದ್ರೆ ಎಂತ ಮಜಾ ಗೊತ್ತಾ. ಏನು ಅಷ್ಟರಲ್ಲೇ ಪುಣೆ ಎಂಟ್ರಿ ಆದ್ವಿ. ಸೊ ಪುಣೆ ಟಿಫನ್ ಮಾಡ್ಕೊಳ ಅಂದರೆ ರೈಲ್ವೆ ಸ್ಟೇಷನಲ್ಲಿ ಇಡ್ಲಿ ವಡೆ ಸಿಕ್ತು. ಇಡ್ಲಿ ವಡೆ ತಿನ್ಕೊಂಡು ಸೊ ಟ್ರೈನ್ ಕಪ್ಲಿಂಗ್ ಆಯಿತು. ಸೊ ರಿವರ್ಸ್ ಕಪ್ಲಿಂಗ್ ಆದ ತಕ್ಷಣ ಜಾನ್ಸಿ ಕಡೆ ಹೊರಟ್ವಿ. ಸೊ ಇನ್ನೇನು ಒಬ್ಬನೇ ಹೊರಡ್ತಿದ್ದಲ್ಲ. ಸೊ ಫುಲ್ಲಿ ಬೋರಿಂಗ್ ಆಗಿದ್ದಂದ್ರು ನಿಜ. ಸೊ ಏನಿಲ್ಲ, ಫಿಲಮ್ ನೋಡ್ಕೊಂತ ಅಲ್ಲೇ ವ್ಯೂನ ನೋಡ್ಕೊಂತ ಹೋಗ್ತಾ ಇದ್ದೆ. ನಾಚುವ ಕವನವು ನೀ, ಕವಿಗಳಿಗೆ ಡುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಸೊ ನೈಟ್ ಆಗ್ತಿತ್ತು, ಒಬ್ಬನೇ ಇದ್ನಲ್ಲ. ಸೊ ಈಗ ಹೋಗಿಂದ ಆ ಹೋಗಿಂದ ಈ ಹೋಗಿ ಅಂತ ಜಸ್ಟ್ ಅಡ್ಡಾಡೋದೇ ಮಾಡ್ತಿದ್ದೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸೊ ಅಷ್ಟರಲ್ಲಿ ಅರ್ಲಿ ಮಾರ್ನಿಂಗ್ ಆಗಿತ್ತು. ಸೊ ನಾನು ಸ್ಟಾಪ್ ಬಂದಿತ್ತು. ಸ್ಟಾಪ್ ಯಾವುದು ಅಂದರೆ ಜಾನ್ಸಿ. ಸೊ ಜಾನ್ಸಿಂದ ಹೇಳಿದ್ದು ಅಲ್ಲಿಂದ ಡೈರೆಕ್ಟ್ ಪ್ರಯಾಗ್ರಾಜ್ ಹೋಗೋ ಪ್ಲಾನ್ ಇತ್ತು. ಸೊ ಟ್ರೈನ್ ಇನ್ನೂ ತುಂಬ ಡಿಲೇ ಆಗ್ತಿತ್ತು. ಅದಕ್ಕೋಸ್ಕರ ಅಲ್ಲಿಂದ ಕಾಂಪುರಿಗೆ ಹೋಗೋ ಟ್ರೈನ್ನ ಟಿಕೆಟ್ ತೊಗೊಂಡು ಅಲ್ಲಿಂದ ಜನರಲ್ ಬೋಗಿಗೆ ಹತ್ತಿದೆ. ಸೊ ಅಂತೂ ಇಂತೂ ಎಷ್ಟೋ ಅವರ್ಸ್ಗಳು ಲೇಟ್ ಆಗಿ ಕಾನ್ಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆದ್ವಿ. ಸೊ ಅಲ್ಲಿಂದ ನನಗೆ ಪ್ರಯಾಗ್ರಾಜ್ ಹೋಗೋ ಟ್ರೈನ್ ತುಂಬ ಲೇಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಕಾನ್ಪುರ್ನ ಒಂದು ರೌಂಡ್ ಹೊಡ್ಕೊಂಡು ಬಂದಾಯಿತು. ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ. ಕೆಲವೊಂದ್ಸರಿ ಬ್ಯಾಗ್ ತೊಗೊಂಡು ಸುಮ್ಮನೆ ಹೊರಟ್ಬಿಡ್ಬೇಕು ವಿತೌಟ್ ಎ ಪ್ಲ್ಯಾನ್. ಸೊ ಹಂಗೆ ಹೊಡುವಾಗ ಕೆಲವೊಂದ್ಸರಿ ಕಷ್ಟಗಳು ನೋಡ್ತೀವಿ, ಕಷ್ಟನೂ ಆಗುತ್ತೆ, ಅದೇ ಲೈಫ್. ಸೊ ಪ್ರಯಾಗ್ರಾಜ್ ಹತ್ತತ್ರ ಹೋದ ತಕ್ಷಣ ನನಗೆ ಸೀಟೇ ಸಿಗಲಿಲ್ಲ. ಸೊ ರಿಸರ್ವೇಷನ್ ಮಾಡಿದ್ರು ಕೂಡ ಸೀಟ್ ಇರಲಿಲ್ಲ. ಬರೋದಿರೋ ನನಗೆ ರೈಲಲ್ಲಿ ಒಬ್ಬ ಬಿಹಾರದವರು ಸಿಕ್ಕರು. ಅವ್ರ ಜೊತೆ ಮಾತುಕತೆ ಕೂಡ ಆಯಿತು. ಅಂತೂ ಇಂತೂ ಪ್ರಯಾಗ್ರಾಜಿಗೆ ಎಂಟ್ರಿ ಆದ. ಸೊ 48 ಅವರ್ಸ್ ಲಾಂಗ್ ಜರ್ನಿ ಆದಮೇಲೆ ಪ್ರಯಾಗ್ರಾಜ್ ನೋಡ್ತಿದ್ದಾಗ ಒಂಥರ ಖುಷಿ. ಎಷ್ಟೋ ಜನ ಸಾಗರ. ಒಂದು ವಿಷಯದಲ್ಲಿ ಮಾತ್ರ UP ಗೌರ್ಮೆಂಟ್ನ ಮೆಚ್ಚಲೇಬೇಕು, ಅದು ಪೊಲೀಸ್ ಪ್ರೊಟೆಕ್ಷನ್. BSF, ರಿಸರ್ವ್ ಪೊಲೀಸ್ ಎಲ್ಲ ಕಡೆ ಇದ್ರು. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದಾಗ ನನಗೆ ಡೌಟ್, ಎಲ್ಲಿಗೆ ಹೋಗ್ಬೇಕಂತ. ಬಿಕಾಸ್ ಏನೂ ಪ್ಲಾನ್ ಮಾಡಿದ್ದಿಲ್ಲ. ಅಲ್ಲಿಂದ ಆಲ್ಮೋಸ್ಟ್ 6 ಅವರ್ಸ್ ಲೇಟ್ ಆಗಿರೋದು ಟ್ರೈನು. ಸೊ ಸ್ಟೇಷನ್ ಹತ್ರ 1 ಕಿಲೋಮೀಟರ್ ಇರುವಾಗನೇ ಆಲ್ಮೋಸ್ಟ್ ಒಂದು 1 ಅವರ್ ಲೇಟ್ ಮಾಡಿದೆ ಟ್ರೈನ್. ಟ್ರಾಫಿಕ್ ಐ ಡೋಂಟ್ ಲೈಕ್. ನೆಡ್ಕೊಂಡೇ ಹೋಗ್ಬೇಕು. ಬಟ್ ತುಂಬ ಜನ ಹೋಗ್ತಿದ್ದಾರೆ. ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ವೆಹಿಕಲ್, ಆಟೋ, ರಿಕ್ಷಾ ಏನಾದ್ರು ತೊಗೊಂಡ್ರೆ ಅಲ್ಲಿ ಮತ್ತೆ ಮುಂದೆ ಟ್ರಾಫಿಕ್ ಜಾಮ್ ಆಗೋದ್ರಿಂದ ಕನ್ಫರ್ಮ್. ಬಿಕಾಸ್ ಅಂತೂ ಇಂತೂ ಸೇರಬೇಕಾಗಿರೋ ಪ್ಲೇಸಿಗೆ ಬಂದು ಸೇರಾಯಿತು. ಎಲ್ಲಿ ನೋಡಿದ್ರು ಜನ ಸಾಗರ, ಎಲ್ಲಿ ಕಣ್ಣಾಡ್ಸಿದ್ರು ಜನನೇ ಸೇರ್ತಿದ್ದಾರೆ. ಸೊ ಇವತ್ತು ನೈಟ್ ಸ್ಟೇಯಲ್ಲಿ ಏನು ಅನ್ನೋದು ಯಾವುದೇ ಪ್ಲ್ಯಾನ್ ಇಲ್ಲ. ಸೊ ನೋಡೋಣ. Shall we start? New life, new beginning.